ನಮಸ್ಕಾರ ಸ್ನೇಹಿತರೆ. 500 GK ಸೀರೀಸ್ ಏನ್ ಮಾಡ್ತಾ ಇದೀವಿ, 35ನೇ ವಿಡಿಯೋ ಹೊತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡೋಣ. ತುಂಬಾ ಚೆನ್ನಾಗಿದೆ, ವೆರಿ ಇಂಪಾರ್ಟೆಂಟ್. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇದೆ, ಭಾರತಕ್ಕೆ ಸಂಬಂಧಪಟ್ಟಂತೆ ಇದೆ. ನಾವು ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲ GK ಸರಣಿಗಳು ಏನಿದೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಅದನ್ನ ತಾವು ರೆಫರ್ ಮಾಡ್ಕೋಬಹುದು. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸೀರೀಸ್ ಅಪ್ಕಮಿಂಗ್ KE ಎಕ್ಸಾಮ್ಸ್ ಗಳಿಗೆ ಮತ್ತೆ KPSC ಗೆ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಟಾರ್ಟ್ ಮಾಡೋಣ ಆಗಲ್ಲ ಕ್ಲಾಸ್ನ. ಎಸ್ ಸರ್, ವೆಲ್ಕಮ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಸ್, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಕ್ವಶನ್ಸ್ಗಳು. ನಿಮ್ಮ ಕಾನ್ಸೆಪ್ಟ್ಸ್ನ ಚೆಕ್ ಮಾಡುತ್ತೆ. ವಾಯುಮಂಡಲದಲ್ಲಿ ಯಾವ ಸ್ತರ ಅತ್ಯಂತ ಶೀತ ಸ್ತರವಾಗಿದೆ? ಶೀತ ಸ್ತರ ಅಂದ್ರೆ ಇದನ್ನ ಹಿಂಗ್ ಬದಲು ಎಲ್ಲಿ ಟೆಂಪರೇಚರ್ ಅಥವಾ ಉಷ್ಣಾಂಶ ಅಥವಾ ಉಷ್ಣತೆ ಕಮ್ಮಿ ಇದೆ ಅಂತ ಕೇಳಿದ್ರೆ ಆಗಿರೋದು ಅಷ್ಟೇ. ಸಿಂಪಲ್. ಹೇಳ್ತೀರಾ? ಇಂಗ್ಲಿಷಲ್ಲಿ ನೋಡ್ಕೋಬೇಕು ದಯವಿಟ್ಟು, ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾನೆ ಪರಿವರ್ತನಾ ಮಂಡಲ, ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಉಷ್ಣತಾ ಮಂಡಲ ಅಂತ. ಫಸ್ಟ್ ಯಾವ್ದು ಬರುತ್ತೆ? ನಮ್ಮ ಭೂಮಿಯಿಂದ ಮೇಲಕ್ಕೆ ಹೋದ್ರೆ ಫಸ್ಟ್ ಬರೋದೇ ನಮಗೆ ಯಾವುದು? ಟ್ರೋಪೋಸ್ಪಿಯರ್, ಪರಿವರ್ತನಾ ಮಂಡಲ. ಆಮೇಲೆ ಸಮೋಷ್ಣ ಮಂಡಲ, ಫಸ್ಟ್ ಸ್ಟ್ರೋಪೋ, ಆಮೇಲೆ ಸ್ಟ್ರಾಟೋ, ಆಮೇಲೆ ಮೀಸೋ, ಆಮೇಲೆ ಥರ್ಮೋ, ಆಮೇಲೆ ಎಕ್ಸೋ. ಅಲ್ವಾ ಸರ್? ಎಕ್ಸೋಸ್ಪಿಯರ್. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ, ಬಾಹ್ಯ ಮಂಡಲ. ಸೊ ಇಲ್ಲಿ ಅತ್ಯಂತ ಟೆಂಪರೇಚರ್, ನೀವು ಅದನ್ನೇ ನಾನು ಹೇಳೋದು ಸ್ನೇಹಿತರೆ, ಇದರಲ್ಲಿ ತುಂಬಾ ವೆರೈಟಿ ಕ್ವಶನ್ಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಈ ಮಳೆ, ಮೋಡ, ಓಕೆ, ಈ ವಿಮಾನ, ಇವೆಲ್ಲ ಯಾವ ಒಂದು ವಲಯದಲ್ಲಿ ಆಗುತ್ತೆ ಈ ಪ್ರಕ್ರಿಯೆಗಳು ಅಂತ ಕೇಳ್ತಾರೆ. ಕಮೆಂಟ್ ಮಾಡಿ ನೋಡೋಣ. ಹೋಮ್ವರ್ಕ್ ಅಂದ್ಕೊಳ್ಳಿ, ಕಮೆಂಟ್ ಮಾಡಿ. ಇದಕ್ಕೆ ಕ್ವಶನ್ಗೆ ರೈಟ್ ಆನ್ಸರ್ ಮಧ್ಯಂತರ ಮಂಡಲ. ನೀವು ಒಂದು ಮ್ಯಾಪ್ ಬರುತ್ತೆ, ಒಂದು ಡ್ರಾಯಿಂಗ್ ಬರುತ್ತೆ, ಅದರಲ್ಲಿ ಇದನ್ನ ನಾವು ಪದೇ ಪದೇ ಹಾಕ್ತಾ ಇರ್ತೀವಿ. ಕರೆಕ್ಟ್ ಆಗಿ ಓದ್ಕೋಬೇಕಾಗುತ್ತೆ. ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಇವೆಲ್ಲ ಬರ್ತಕ್ಕಂಥ ಸ್ನೇಹಿತರೆ. ಇಲ್ಲಿ ನೋಡಿ, 10 ಕಿಲೋಮೀಟರ್ ಮೇಲ್ಗಡೆ ಹೋಗೋ ತನಕ ಓಕೆ ಟ್ರೋಪೋಸ್ಪಿಯರ್ ಬರುತ್ತೆ. 10ರಿಂದ 15 ಅಥವಾ 12 ಅಥವಾ 15 ಅಂತ ಹಾಕಿರ್ತಾರೆ. ಆಮೇಲೆ ಸ್ಟ್ರಾಟೋಸ್ಪಿಯರ್ ಬರುತ್ತೆ. ಇಲ್ಲಿ 0 ಡಿಗ್ರಿ, ಇಲ್ಲಿ 20 ಡಿಗ್ರಿ, ಇಲ್ಲಿ ಮೈನಸ್, ಈ ಕಡೆ ಮೈನಸ್. ಓಕೆ, ಮೈನಸ್ ಅಲ್ಲಿದೆ, ಇದು ಪಾಸಿಟಿವ್. ಇಲ್ಲಿ ನೋಡಿದ್ರೆ ನಿಮಗೆ ಗ್ರಾಫಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಟ್ರೋಪೋಸ್ಪಿಯರ್ ಅಲ್ಲಿ ನಾವು, ನಿಮ್ಗೆ ಗೊತ್ತಿದೆ ಅಲ್ವಾ, ನಾವು ಈಗೇನು ನಮ್ಮ ಈ ವಾತಾವರಣ ಇಲ್ಲಿ ಏನಿದೆ ನಮ್ಮ ಭೂಮಿ ಮೇಲೆ, ನೀವು ಮೇಲ್ಗಡೆ ಹೋಗೋ ತನಕ ನಿಮಗೆ ಈ ಬಟ್ಟೆ ಮೇಲೆ ಹೋದ್ರೆ ತಂಪಾಗುತ್ತೆ, ಮೇಲೆ ಹತ್ತುತ್ತಾರೆ, ಗಾಳಿ ಬೀಸುತ್ತೆ, ತಂಪಾಗುತ್ತೆ ಅಲ್ವಾ? ಅದೇ ಇಲ್ಲಿ ಹೇಳ್ತಾ ಇರುತ್ತೆ. ಇಲ್ಲಿ ನೋಡಿ. ಓಕೆ, ಆಮೇಲೆ ಒಂದು ಸೇಮ್ ಆಫ್ ಟೆಂಪರೇಚರ್ ಇರುತ್ತೆ. ಆಮೇಲೆ ಪುನಃ ಏನಾಗುತ್ತೆ, ನಿಮಗೆ ಹೀಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅದೇ ಸ್ಟ್ರಾಟೋಸ್ಪಿಯರ್ ಇಂದ ಮುಂದೆ ಮೀಸೋಸ್ಪಿಯರ್ ಬಂದಾಗ, ಮಧ್ಯಂತರ ವಲಯಕ್ಕೆ ಬಂದಾಗ, ಅಲ್ಲಿ ಕಂಪ್ಲೀಟ್ ಡೌನ್ ಆಗುತ್ತೆ. ಎಲ್ಲಿ ತನಕ ಅಂದ್ರೆ ಮೀಸೋಸ್ಪಿಯರ್ ಇಂದ ಮುಂದೆ ಒಂಚೂರು ಥರ್ಮೋಸ್ಪಿಯರ್ ಹೋಗೋ ತನಕ ನೋಡಿ. ದಿಸ್ ಈಸ್ ದ ರೀಸನ್ ವೇರ್ ಯು ಹ್ಯಾವ್ -80 to -100 ತನಕನೂ ಇರಬಹುದು. ಥರ್ಮೋಸ್ಪಿಯರ್ ಅಲ್ಲಿ ಪುನಃ ಅಗೇನ್ ಥರ್ಮೋ ಅಂತ ಇರೋದು, ಅದಕ್ಕೆ ಅಲ್ಲಿ ಅಗೇನ್ ಅಲ್ಲಿ ರೇಡಿಯೇಷನ್ ಜಾಸ್ತಿ ಇರುತ್ತೆ, ರಿಫ್ಲೆಕ್ಷನ್ಸ್ ಆಗ್ತವೆ. ಹಂಗಾಗಿ ನಮ್ಗೆ ಈ ಥರ್ಮೋಸ್ಪಿಯರ್ ಅಲ್ಲಿ ಏನಾಗುತ್ತೆ ಸರ್, ಇದೇನಾಗುತ್ತೆ, ನಮ್ಮ ಸ್ಯಾಟಲೈಟ್ ಇವೆಲ್ಲ ಕೇಳ್ತಾನೆ, ಸ್ಯಾಟಲೈಟ್ ಎಲ್ಲ ನಮ್ಗೆ ಅಲ್ಲಿ ಸಿಗ್ತಕ್ಕಂಥದ್ದು. ಓಕೆ, ಥರ್ಮೋಸ್ಪಿಯರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸ್ಟ್ರಾಟೋಸ್ಪಿಯರ್, ಥರ್ಮೋಸ್ಪಿಯರ್, ಟ್ರೋಪೋಸ್ಪಿಯರ್ ಇವೆಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೀಸೋಸ್ಪಿಯರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಯಾಕೆ ನಾನು ನಿಮಗೆ ಇಂಗ್ಲೀಷಲ್ಲಿ ಓದಿ ಇಂಗ್ಲೀಷಲ್ಲಿ ಮಾಡಿ ಅಂದ್ರೆ, ನೋಡಿ ಈ ಕ್ವಶನ್ ನೋಡಿ, ಮೋಡಗಳ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್. ಮಳೆ ಮತ್ತು ಮೋಡ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ಎಲ್ಲ ನಿಮ್ಗೆ ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ ನೋಡಿ. ಆಲ್ಟೋ, ಕ್ಯುಮುಲಸ್, ಸ್ಟೇಟಸ್ ಇಂಗ್ಲೀಷಲ್ಲೇ ಕೊಟ್ಟಿದ್ದಾನೆ, ಕನ್ನಡದಲ್ಲಿ ಬರ್ದೇನೆ, ಇಂಗ್ಲೀಷ್ ಭಾಷಾಂತರ ಅಷ್ಟೇ. ನಿಂಬೋ, ಸ್ಟ್ಯಾಟಸ್, ಸಿರಸ್, ಹಾಗಾಗಿ ನಾನು ಹೇಳೋದು. ಓಕೆ, ರಾಶಿ ಮೋಡ, ಓಕೆ, ಮತ್ತೆ ವೃಷ್ಟಿ ರಾಶಿ ಅಂತ ಬರುತ್ತೆ. ಸೊ ಕನ್ನಡದಲ್ಲಿ ನಾವು ನೋಡೋದಾದ್ರೆ ನಿಮಗೆ ಹಿಮಕಣ ರಾಶಿ ಮೋಡ, ಉನ್ನತ ರಾಶಿ ಮೋಡ, ಓಕೆ, ಸೃಷ್ಟಿ ಪದರ ಮೋಡ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಈ 3 ರೀತಿ ಮಾಡ್ತೀವಿ ಹೈಟ್ ಹೋಗ್ತಾ ಇದ್ದಂಗೆ. ಫಸ್ಟ್ ಬರ್ತಕ್ಕಂಥದ್ದು ಕೆಳ ಹಂತದಲ್ಲಿ ಅಪ್ ಟು 2 ಕಿಲೋಮೀಟರ್ ಅಲ್ಲಿ ನಿಮ್ಗೆ ನಿಂಬಸ್ ಕ್ಲೌಡ್ಸ್, ಸ್ಟೇಟಸ್ ಕ್ಲೌಡ್ಸ್ ಬರುತ್ತೆ. ಓಕೆ, ಪದರ ಮೋಡಗಳು ಅಂತ ಏನು ಕರಿತೀವಲ್ಲ, ಪದರ ಮೋಡ, ಸ್ಟೇಟಸ್. ಓಕೆ, ನಿಂಬಸ್ ಅಂದ್ರೆ ಪದರ ವೃಷ್ಟಿ, ಪದರ ರಾಶಿ ಮೋಡನ ನಿಂಬಸ್ ಅಂತ ಕರಿತೀವಿ, ರಾಶಿ ಮೋಡ. ಅದಾದ್ಮೇಲೆ ಬರೋದು ಕ್ಯುಮುಲಸ್ ಕ್ಲೌಡ್ ಅಂತ, ಅದ್ ಮೇಲ್ಗಡೆ ಬರೋದು ಸಿರ್ರಸ್ ಕ್ಲೌಡ್ ಅಂತ.
ಈ ಕ್ಯುಮುಲಸ್ಗಳಲ್ಲಿ ಬೇರೆ ಬೇರೆ 1 ಸೆಕೆಂಡ್ ಇದನ್ನು ಡಿವೈಡ್ ಮಾಡ್ಬೋದು. ಅದನ್ನೇ ಹೇಳ್ತಾರೆ ನಿಮ್ಗೆ ಸ್ಟೇಟಸ್ ಅಲ್ಲಿ ಪದರ ಮೋಡ, ಪದರ ರಾಶಿ ಮೋಡ, ಓಕೆ, ನಿಂಬಸ್ ಕ್ಲೌಡ್, ಈ ತರದ ವಿಧಗಳ ಬರುತ್ತೆ. ಈಗ ಕ್ಯುಮುಲಸ್ ಕ್ಲೌಡ್ ಅಂದೆ, ಓಕೆ. ಸೊ ಆ ತರ ನೋಡೋದಾದ್ರೆ ಫಸ್ಟ್ ಯಾವ್ದು ಬರಬೇಕು, ಇಲ್ಲಿ ಸ್ಟೇಟಸ್ ಬರಬೇಕು, ಆಮೇಲೆ ನಿಂಬೋ ಸ್ಟೇಟಸ್ ಬರಬೇಕು, ಆಮೇಲೆ ಆಲ್ಟೋ ಕ್ಯುಮುಲಸ್ ಬರಬೇಕು, ಆಮೇಲೆ ಸಿರಸ್ ಬರಬೇಕು. ಸೊ 1, 2, 3 and 4. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನಿಮಗೆ ಅದಕ್ಕೆ ನಾನು ಇಂಗ್ಲಿಷ್ ಎಲ್ಲ ತೋರಿಸ್ತೀನಿ, ಒಂದಿಟ್ಟು ವರೆ. ಇಲ್ಲಿ ನೋಡಿ, ಸ್ಟೇಟಸ್ ಕ್ಯುಮುಲಸ್, ಸ್ಟೇಟೋ ಕ್ಯುಮುಲಸ್, ಆಮೇಲೆ ನಿಂಬೋ ಸ್ಟೇಟ್ ನೋಡೋದಲ್ಲ ಇಕ್ತಾನೆ, ಆಲ್ಟೋ ಕ್ಯುಮುಲಸ್, ಅದಾದ್ಮೇಲೆ ನಮಗೆ ಸಿರಸ್, ಸಿರೋ ಸ್ಟೇಟಸ್, ಸಿರೋ ಕ್ಯುಮುಲಸ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಕ್ಯುಮುಲಸ್ ಅಂದ್ರೇನು, ಅತ್ಯಂತ ಮಳೆ ಎಲ್ಲಿ ಬರುತ್ತೆ ಕೇಳಿದ್ದೇನೆ ಅದನ್ನು ಕೂಡ. ಕ್ಯುಮುಲೋ ನಿಂಬಸ್ ಅಲ್ಲಿ ಜಾಸ್ತಿ ಮಳೆ ಇರುತ್ತೆ, ಓಕೆ. ಸ್ಟೇಟಸ್ ಪದರ ಮೋಡಗಳಲ್ಲೂ, ನಿಂಬೋ ಸ್ಟೇಟಸ್ ಅಲ್ಲಿ ಜಾಸ್ತಿ ಕಾರ್ ಮೋಡ, ಈ ತರದೆಲ್ಲ ಇರ್ತದಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ ಎಕ್ಸಾಮ್ಸ್ಗೆ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಇದನ್ನ ಆನ್ಸರ್ ಮಾಡ್ತೀರಾ? ತುಂಬಾ ಈಸಿ ಇದೆ, ಇದು ವೆರಿ ಇಂಪಾರ್ಟೆಂಟ್. ಅಷ್ಟು ನೋಡಿ, ಇದು ಅವನೇ ಜೋಡಿ ಕೊಟ್ಬಿಟ್ಟಿದ್ದಾರೆ. ಯಾವುದು ಒಂದಕ್ಕೆಲ್ಲ ಜೋಡಿ ಹೇಳಬೇಕು ಹೇಳಿ ನೋಡೋಣ, ಹೇಳ್ತೀರಾ? ಚಿಪ್ಕೋ ಚಳವಳಿ ಎಲ್ಲ ಆಯ್ತು ಸರ್. ಇದು ಲೊಕೇಶನ್ ಕೊಟ್ಟಿರೋದು ಪಾಲ್ಘಾಟ್. ಪಾಲ್ಘಾಟ್ ಅಂದ್ರೆ ನಿಮ್ಗೆ ಪಾಲಕಾಡ್ ಇದು ಕೇರಳ. ಸೈಲೆಂಟ್ ವ್ಯಾಲಿ ನಡೆಯೋದು, ಮೌನ ಕಣಿವೆ ಇದೆ ನೋಡಿ, ಸೈಲೆಂಟ್ ವ್ಯಾಲಿ ಇರೋದು. ಸೈಲೆಂಟ್ ವ್ಯಾಲಿಲಿ ಏನಾಗುತ್ತೆ, ಹೈಡ್ರೋ ಪ್ರಾಜೆಕ್ಟ್ ಅಲ್ವಾ ಮಾಡಬೇಕು ಅಂದ್ಕೊಂಡಾಗ ಅದನ್ನ ತಡೀತಕ್ಕಂಥದ್ದು. ಸೊ ಇದು ತಪ್ಪಿದೆ, ಅಂದ್ರೆ ಇಲ್ಲಿ ಒಂದಿಸಿ ಬರೀ ಇರಲ್ಲ, ಇದು ಮ್ಯಾಚ್ ಮಾಡ್ಬಿಟ್ಟಿದೆ, ತಪ್ಪು. ಚಿಪ್ಕೋ ಚಳವಳಿ ನಡೆದ ಉತ್ತರಾಖಂಡ್, ಈಗಿನ ಅವಾಗ ಉತ್ತರ ಪ್ರದೇಶ ಆಗಿದ್ದು ನಡಿಬೇಕಾದ್ರೆ, ಈಗ ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು ಅಲ್ವಾ. ಸೊ ತಪ್ಪು. ನರ್ಮದಾ ಬಚಾವೋ ಬಂದು ಗುಜರಾತ್, ಇದು ಸರಿ ಇದೆ. ಗುಜರಾತ್ ನರ್ಮದಾ ಬಚಾವೋ ಸ್ಟಾರ್ಟ್ ಆಗಿದೆ ಗುಜರಾತ್ ಅಲ್ಲಿ. ಸರ್ದಾರ್ ವಲ್ಲಭಾಯ್ ಇದು ಸರ್ದಾರ್ ಸರೋವರ ಡ್ಯಾಮ್ಸ್ ಕಟ್ಟಬಾರ್ದು ಅಂತ ಹೇಳಿ ಸ್ಟಾರ್ಟ್ ಆಗಿದೆ. ಆಮೇಲೆ ಮಧ್ಯಪ್ರದೇಶ, ಅದು ಮಹಾರಾಷ್ಟ್ರ ಎಲ್ಲ ಕಡೆ ಸ್ಟ್ರೈಕ್ ಜಾಸ್ತಿ ಆಗುತ್ತದೆ. ಆಮೇಲೆ ಮೌನ ಕಣಿವೆ ಬಂದು ತೆಹರಿ ಗರ್ವಾಲ್, ಅಗೇನ್ ಇದು ತಪ್ಪು. ಒಂದ್ ಸೆಕೆಂಡ್, ತೆಹರಿ ಗರ್ವಾಲ್ ಹಿಮಾಲಯ, ನಿಮ್ಗೆ ಆ ಕಡೆ ಬರೋದು ಉತ್ತರ ಪ್ರದೇಶ, ಉತ್ತರಾಖಂಡ್ ಅಲ್ವಾ ಸರ್, ಇದು ತಪ್ಪು. ಇಲ್ಲಿ ನೀವು ಒಂದಿಸಿ ಬರೀಬೇಡಿ, ಮ್ಯಾಚ್ ಕರೆಕ್ಟ್ ಆಗಿರೋದು ಆಪ್ಷನ್ 2 ಮಾತ್ರ ಇದುವರೆಗೂ ನಮ್ಗೆ ಮ್ಯಾಚ್ ಆಗಿದೆ, ಓಕೆ. ಒಂದ್ ತಪ್ಪು. ಇದು ಅಪ್ಪಿಕೋ ಚಳವಳಿ ಕೈಗಾದಲ್ಲಿ ಬರುತ್ತೆ, ಸಿರ್ಸಿ ಅದಲ್ಲ, ಉತ್ತರ ಉತ್ತರ ಕನ್ನಡ ಜಿಲ್ಲೆ, ಕೈಗಾದಲ್ಲ. ಸೊ ಇದು ಕೂಡ ತಪ್ಪು. ಕರ್ನಾಟಕದ ಉತ್ತರ ಕನ್ನಡ ಸಿರ್ಸಿ ತಾಲೂಕಲ್ಲ ಆಗ್ತಕ್ಕಂಥದ್ದು, ಕೈಗಾದಲ್ಲಿ ಅಲ್ಲ ಅಲ್ವಾ. ಸೊ ಹಾಗಾಗಿ ಇದು ತಪ್ಪು, ಅಂದ್ರೆ ಬಿ ಮಾತ್ರ ಕರೆಕ್ಟ್. ಅಲ್ಲಿ ನಮ್ಗೆ ಯಾವ್ದು ತಪ್ಪು ಅಂತ ಹೇಳಬೇಕು. ಸೊ ACD ತಪ್ಪು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ACD ತಪ್ಪು, ಯಾವ್ದು ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಬೇಕು ಅಲ್ವಾ ಸರ್. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅಗೇನ್ 1980s ಅಲ್ಲಿ ಆಗೋದು, ಇದು 1917 ಅಲ್ಲಿ ಆಗೋದು. ಚಿಪ್ಕೋ 1973, ಅಪ್ಪಿಕೋ 1980 ಕರ್ನಾಟಕದಲ್ಲಿ ಆಗೋದು, ಪಾಂಡುರಂಗ ಹೆಗಡೆಯ ನೇತೃತ್ವದಲ್ಲಿ, ಓಕೆ. ಚಿಪ್ಕೋ ಬಂದು ನಮಗೆ ಸುಂದರಲಾಲ್ ಬಹುಗುಣ ನೇತೃತ್ವದಲ್ಲಿ. ವುಮೆನ್ ಆಲ್ಸೋ ಪಾರ್ಟಿಸಿಪೇಟೆಡ್ ಹಿಯರ್. ಸೊ ಅದು ಕೂಡ ಗೊತ್ತಿರಲಿ. ಶೆಲ್ ಮೂಟ್ ನೆಕ್ಸ್ಟ್ ಕ್ವಶನ್. ಎಸ್ ಸರ್. ಇದು ಇದು ಹುಲಿ ಸಂರಕ್ಷಣಾ ತಾಣಗಳು. ಇದು ಟೈಗರ್ ರಿಸರ್ವ್ಸ್ ಬಗ್ಗೆ ಕರ್ನಾಟಕದ ಕೇಳ್ತಿದ್ನಲ್ಲ, ಹಂಗೆ ಭಾರತದ ಕೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ನಮ್ಗೆ ನಾವು ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢ, ಈ ಕಡೆ ರಾಜಸ್ಥಾನ್, ಈ ಕಡೆ ಎಲ್ಲ ಹೊಸ ಒಂದು ಟೈಗರ್ ರಿಸರ್ವ್ಸ್ ನ ಘೋಷಣೆ ಮಾಡಿದ್ದಾರೆ. ಹಂಗಾರೆ ಅದನ್ನು ಕೇಳಬಹುದು, ಈ ತರ ನಿಮ್ಗೆ ಹುಲಿ ಅಭಯಾರಣ್ಯಗಳು ಅಂತ ಹೇಳಿ. ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ, ಕೇಳಿದ ಮೊನ್ನೆ ಎಕ್ಸಾಮ್ ಅಲ್ಲಿ ಅಲ್ವಾ, ಕರ್ನಾಟಕದಲ್ಲಿ 5 ಇದೆ ಅಂತ ಗೊತ್ತಿದೆ. ಯಾವ್ದು ಅಂತ ಕೊಟ್ಟಿದ್ದ ಮೊನ್ನೆ KA ಕೊಟ್ಟಿದ್ದ. ಸೊ ಭಾರತದಾದ್ಯಂತ ಕೇಳಬೇಕು, ಒಟ್ಟು ಎಷ್ಟಿದೆ ಭಾರತದಲ್ಲಿ ಟೈಗರ್ ರಿಸರ್ವ್? ಕರ್ನಾಟಕದಲ್ಲೇ ಇದೆ. ಭಾರತದಲ್ಲಿ ಎಷ್ಟಿದೆ ಹೇಳ್ತೀರಾ? 56? ಎಷ್ಟಿದೆ? 58? ಆಸ್ ಪರ್ 2025 ಎಂಡ್ ಅಥವಾ 2026 ಫೆಬ್ ಮಾರ್ಚ್ ತನಕ ನೋಡೋದಾದ್ರೆ ಎಷ್ಟಿದೆ? 58 ಇದೆ ಅಂತ ಹೇಳ್ಬೋದು. ದೂಧ್ವಾ ಬಂದು ಉತ್ತರ ಪ್ರದೇಶ, ಬಂಡೀಪುರ ಕರ್ನಾಟಕ, ಪೆರಿಯಾರ್ ಅಂದ ತಕ್ಷಣ ಕೇರಳ, ಹೆಸರು ನೋಡಿದ ತಕ್ಷಣ ಹೇಳ್ಬೋದು. ಸರಿಸ್ಕ ರಾಜಸ್ಥಾನ. ಸೊ ಯಾವ್ದು ಕರೆಕ್ಟು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ಎಸ್. ಹೇಳ್ತೀರಾ? ಇತ್ತೀಚೆಗೆ 58 ಒಟ್ಟು ಭಾರತದಲ್ಲಿ ನೋಡ್ಬೋದು. ದೊಡ್ಡದಾದ ಹುಲಿ ಒಂದು ಲಾರ್ಜೆಸ್ಟ್ ರಿಸರ್ವ್ಸ್ ಯಾವ್ದು ಹೇಳ್ತೀರಾ? ನಾಗಾರ್ಜುನ ಸಾಗರ, ಶ್ರೀಶೈಲಂ, ಆಂಧ್ರ ಪ್ರದೇಶ. ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಯಾವ್ದು ಹೇಳ್ತೀರಾ? ಔರಂಗೋ ನ್ಯಾಷನಲ್ ಪಾರ್ಕ್, ಅಸ್ಸಾಂ ಅಲ್ಲಿ ಇರ್ತಕ್ಕಂಥದ್ದು ಟೈಗರ್ ರಿಸರ್ವ್ಸ್. ಅತ್ಯಂತ ಹೆಚ್ಚು ನೋಡಿ, ಇವೆಲ್ಲ ನಾನು ನಿಮ್ಗೆ ಯಾಕೆ ಕೊಡ್ತಾ ಇದೀನಿ ಅಂತಂದ್ರೆ, ಯಾವ್ದು ಬೇಕಾದ್ರೂ ಕೇಳಬಹುದು ಎಕ್ಸಾಮ್ ಅಲ್ಲಿ. ಈಗ ಆಪ್ಷನ್ಸ್ ಗಳಲ್ಲಿ ಈಗ ನಾನು ಹೇಳಿದೆ, ಈಗ ಅತ್ಯಂತ ಹೆಚ್ಚು ಟೈಗರ್ ರಿಸರ್ವ್ ಇರ್ತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕದಲ್ಲಿ 5 ಇದೆ ಅಂದೆ. ಜಾಸ್ತಿ ಇರೋದು ಯಾವುದು? ಮಧ್ಯಪ್ರದೇಶದಲ್ಲಿ 9 ಇದೆ. ಅದು ನೆಕ್ಸ್ಟ್ ಯಾವುದು? ಮಹಾರಾಷ್ಟ್ರದಲ್ಲಿ 6 ಇದೆ. ರಾಜಸ್ಥಾನ ಮತ್ತು ತಮಿಳುನಾಡು, ಕರ್ನಾಟಕದಲ್ಲಿ 5 ಇದೆ. ಇತ್ತೀಚೆಗೆ ಹೊಸದಾಗ 58ನೇದು ನಾನು ಲಾಸ್ಟ್ ಒಂದು 51ರಿಂದ ಕೊಡ್ತೀನಿ ನಿಮ್ಗೆ ಲಿಸ್ಟ್.
51ರಿಂದ 58 ಲಾಸ್ಟ್ 8 ನಿಮಗೆ ಟೈಗರ್ ರಿಸರ್ವ್ಸ್ ಇತ್ತೀಚೆಗೆ ಆಗಿರೋದು ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆ, ತಮಿಳ್ನಾಡು ಅಟ್ಲೀಸ್ಟ್ 55ರಿಂದ 6 ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. 2023, 24, 25 ಆಗಿರೋದು ನೋಡ್ಕೊಳ್ಳಿ. ಗುರು ಗಜಿಯಾದಾಸ್ ಟೈಗರ್ ರಿಸರ್ವ್ಸ್ ಛತ್ತೀಸ್ಗಢ ಅಲ್ಲಿ, ಇದು ವೆರಿ 23 ನೋಡ್ಕೊಳ್ಳಿ ಅಟ್ಲೀಸ್ಟ್. ಓಕೆ, ವೀರನಾಗ್ ಹಿಂಗೆ ಕೇಳಬೇಕು ಅಂತೇನಿಲ್ಲ. ಈಗ ಸುದ್ದಿಯಲ್ಲಿ ಇದೆಯಲ್ಲ, ಬರೀ ನಿಮ್ಗೆ ಇದೊಂದೇ ಕೇಳ್ಬೋದು. ವೀರಗಣ್ಣ ದುರ್ಗಾವತಿ ಟೈಗರ್ ರಿಸರ್ವ್ಸ್, ಇವೆಲ್ಲ ನಾವು ಕರೆಂಟ್ ಅಫೇರ್ ಅಲ್ಲಿ, ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಮಾಡಿ ನೋಡಿ, ವೀಕ್ಲಿ ಮಂತ್ಲಿ ಎಲ್ಲ. ಇದೆಲ್ಲ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಧೋಲ್ಪುರ್ ಕರೋಲಿ ಟೈಗರ್ ರಿಸರ್ವ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಹೊಸದಾಗಿ ಘೋಷಣೆ ಮಾಡಿತ್ತು, ಎಲ್ಲಿ ಬರುತ್ತೆ ಕೇಳಬಹುದು. ಸಿಂಪಲ್ ಕ್ವಶನ್. ರಾಜಸ್ಥಾನದಲ್ಲಿ ಬರುತ್ತೆ. ಗುರು ಗಜಿಯಾದಾಸ್ ಬೇಕಾದ್ರೆ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಒಂದ್ ದಿವಸ ಬರೆಯಲ್ಲಿ ಕೇಳಬಹುದು. ಓಕೆ, ಇದೆಲ್ಲ ಬರುತ್ತೆ, ಛತ್ತೀಸ್ಗಢಲ್ಲಿ ಬರುತ್ತೆ. ರತ್ನಪಾಣಿ ಟೈಗರ್ ರಿಸರ್ವ್ಸ್ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಮಾಧವ್ ಟೈಗರ್ ರಿಸರ್ವ್ ಲೇಟೆಸ್ಟ್ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಓಕೆ, ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ನೋಡಿ 3, 1, 2, 3 ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಮಧ್ಯಪ್ರದೇಶ ಹೈಯೆಸ್ಟ್ ಅಂತ ಹೇಳಿದೆ, 9 ಅಂತ. ಅರ್ಥ ಆಗ್ತಿದಿಲ್ಲ ಹೇಳ್ತಾರೆ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೇನೆ. ಓಕೆ, ಪ್ರತಿಪಾದನೆ ಕಾರಣ, ಅಸರ್ಷನ್ ರೀಸನ್, ವೆರಿ ಇಂಪಾರ್ಟೆಂಟ್ ಇದು. ಕರ್ನಾಟಕದಲ್ಲಿ ಮಾರ್ಚ್ನಿಂದ ಮೇವರೆಗೆ ಬೇಸಿಗೆ ಅವಧಿಯಲ್ಲಿ ಉಷ್ಣಾಂಶ ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತೆ. ಇದಂತೂ ಸಿಂಪಲ್ ಅಲ್ವಾ. ಫೆಬ್ರವರಿ ಆಯ್ತು, ಇವಾಗ ಮಾರ್ಚು, ಆಮೇಲೆ ಜಾಸ್ತಿ ಆಗುತ್ತೆ ಹೀಟು. ಮೇ, ಏಪ್ರಿಲ್ ಜಾಸ್ತಿ ಆಗುತ್ತೆ, ಮೇ ಅಲ್ವಾ. ಹೌದು, ಕರೆಕ್ಟ್, ಇದು ಇಸ್ ರೈಟ್ ಆನ್ಸರ್. ಬೇಸಿಗೆ ಅವಧಿಯಲ್ಲಿ ನಿಶ್ಚಲತೆ ಡೋಲ್ಡ್ರಮ್, ITCZ ಅಂತೀವ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆಂಟ್ ಝೋನ್ ಅಂತೀವಿ. ಇದು ಶಿಫ್ಟ್ ಆಗ್ತದೆ, 0 ಡಿಗ್ರಿ ಇರಲ್ಲ. ಇದು ಮೇಲ್ಗಡೆ ಕೆಳಗಡೆ ಶಿಫ್ಟ್ ಆಗ್ತಾ ಇರುತ್ತೆ. ಒತ್ತಡ ಪಟ್ಟಿಗಳು ನಮ್ಮ ಈ ಋತುಮಾನಗಳನ್ನ ಓದಿದ್ರೆ ಗೊತ್ತಿರುತ್ತೆ ನಿಮಗೆ. ಅಗೇನ್ ಡೀಟೇಲ್ ಆಗಿ ಓದ್ಬೇಕು ಸ್ನೇಹಿತರೆ. ನೋಡಿ, ಯಾಕೆ ಡೀಟೇಲ್ ಆಗಿ ಓದ್ಬೇಕು ಅಂದ್ರೆ ಇಂಥ ಒಂದೊಂದು ಪಾಯಿಂಟ್ಗಳು ಕೊಟ್ಬಿಡ್ತಾನೆ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಇದನ್ನ ಸರಿನಾ ತಪ್ಪು ಅಂತ ಹೇಳ್ಬಿಡ್ಬೋದು. ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ITZ ಝೋನ್ ಅಂದ್ರೇನು? 0 ಡಿಗ್ರಿಯಿಂದ ಈ ಕಡೆ ಮೇಲ್ಗಡೆ ಇರುತ್ತೆ, ಕೆಳಗಡೆ ಇರುತ್ತೆ. ಯಾವಾಗ ಶಿಫ್ಟ್ ಆಗುತ್ತೆ ಡಿಪೆಂಡಿಂಗ್ ಆನ್ ಯಾವಾಗ ಋತುಮಾನಗಳು ಓದಿಲ್ವಾ. ಡಿಸೆಂಬರ್ ಟು, ಆಮೇಲೆ ಈ ಕಡೆ ಜೂನ್ ಇಂದ ಸೆಪ್ಟೆಂಬರ್, ಡಿಸೆಂಬರ್ ಇಂದ ಮಾರ್ಚ್ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿಂದ ಅಂದ್ರೆ ಬೇಸಿಗೆ ಟೈಮು. ನಮ್ಗೆ ಈಗ ಬೇಸಿಗೆ ಟೈಮ್ ಯಾವಾಗ? ಇಲ್ಲಿ ಬೇಸಿಗೆ ಟೈಮ್ ಅಲ್ವಾ. ಡಿಸೆಂಬರ್ ಇಂದ ಹಿಂಗೆ ಮಾರ್ಚ್ ಹೋಗ್ತಾ ಇದ್ರೆ ಬೇಸಿಗೆ ಟೈಮ್. ಅವಾಗ ಏನಾಗುತ್ತೆ? ಇದು ಎಲ್ಲಾಗುತ್ತೆ? ಉತ್ತರದ ಕಡೆ. ಈಗ ಇಲ್ಲಿ ನೋಡಿ, ನಿಮ್ಗೆ ಇದು 0 ಡಿಗ್ರಿ ಅಲ್ವಾ, ಇಲ್ಲಿ ಕೆಳಗಡೆ ಇದೆ. ಇಲ್ಲಿ ಹೋಗ್ತಾ ಹೋಗ್ತಾ ಮೇಲ್ಗಡೆ ಶಿಫ್ಟ್ ಆಗುತ್ತೆ. ಮಾರ್ಚ್ ಅಂದ್ರೆ ಉತ್ತರದ ಕಡೆ ಶಿಫ್ಟ್ ಆಗುತ್ತೆ ಅಲ್ವಾ. ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಒತ್ತಡ ಪಟ್ಟಿಗಳ ಸ್ಥಳಾಂತರ ಓದಿರ್ಬೇಕು ನೀವು. ನೋಡಿ, 2 ಋತುಮಾನಗಳ ವರ್ಷದಲ್ಲಿ ಮಾತ್ರ. ಸೆಪ್ಟೆಂಬರ್ ಶರತ್ ಸಂಕ್ರಾಂತಿ ಮತ್ತು ಮಾರ್ಚ್ ಮೇಷ ಸಂಕ್ರಾಂತಿ ಅಂತೀವಿ. ಡಿಸೆಂಬರ್ ನಿಂದ ಜೂನ್ ತಿಂಗಳಲ್ಲಿ ಸೂರ್ಯನ ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸುತ್ತಾನೆ. ಇದು ಹೆಂಗ್ ಬರುತ್ತೆ ಕಾನ್ಸೆಪ್ಟ್? ಈಗೆಲ್ಲ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಓಕೆ, ನಾನು ಜಸ್ಟ್ MCQ ಮಾಡ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ. ಯಾಕೆ ಹಿಂಗಾಗುತ್ತೆ? ಬಿಕಾಸ್ ನಮ್ದು ಓರೆ ಇದೆ, ಟಿಲ್ಟ್ ಆಗಿದೆ ಭೂಮಿ. ಮತ್ತೆ ಋತುಮಾನಗಳು ಸೂರ್ಯನ ಸುತ್ತ ಟಿಲ್ಟ್ ಆಗಿರೋದ್ರಿಂದ ನಮಗೆ ಯಾವ್ದಾದ್ರ ಮೇಲೆ, ಇದ್ರ ಬಗ್ಗೆ ನಾನು ತುಂಬಾ ಪ್ರೀವಿಯಸ್ ಎಲ್ಲ ಮಾಡಿದ್ದೀನಿ, ನೋಡಿಲ್ಲ ನಾನು ನೋಡಿ ಅಲ್ವಾ ಹೆಂಗಾಗತ್ತೆ ಅಂತ. ಇಲ್ಲಿರೋದು ಹಿಂಗ್ ತಿರ್ಕೊಂಡು ಹೋಗ್ಬೇಕಾರೆ, ಇಲ್ಲಿ ಬರ್ಬೇಕಾರೆ ನೋಡಿ, ಭಾರತ ಎಲ್ಲಿ ಬರುತ್ತೆ ನಮಗೆ? ಉತ್ತರಾರ್ಧಗೋಳ, ಪೂರ್ವಾರ್ಧಗೋಳ ಅಲ್ವಾ. ಉತ್ತರಾರ್ಧಗೋಳ, ಪೂರ್ವಾರ್ಧಗೋಳ. ಸೊ ಇಲ್ಲಿ ಏನಾಗುತ್ತೆ? ದಕ್ಷಿಣದಿಂದ ಸೂರ್ಯನ ಕಿರಣ ಇಲ್ಲಿ ನೇರವಾಗಿ ನಿಮ್ಗೆ 23.5 ದಕ್ಷಿಣದಲ್ಲಿ ಬೀಳ್ತಾ ಇದೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಬೀಳುತ್ತೆ? ಇಲ್ಲಿ ಸಮಾಜ ವೃತ್ತದಲ್ಲಿ ಬೀಳುತ್ತೆ. ಇಲ್ಲಿ ಬರುತ್ತೆ ಇಲ್ಲಿಗೆ ಜೂನ್ ಬರೋ ತನಕ. ಮಾರ್ಚ್ ಇಂದ ಇಲ್ಲಿ ನಿಮ್ಗೆ 23.5 ಉತ್ತರದಲ್ಲಿ ಬೀಳುತ್ತೆ ಅಲ್ವಾ. ಯಾವ ಸಂಕ್ರಾಂತಿ ಅದು ಬರುತ್ತೆ? ಪಟಾಪಟ ಅಂತ ಹೇಳ್ಬೇಕು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಇದು ತಪ್ಪು. ದಕ್ಷಿಣದ ಕಡೆಗೆ ಕ್ರಮೇಣ ಅಲ್ಲ, ಉತ್ತರದ ಕಡೆಗೆ ಅಲ್ವಾ ಸರ್, ಇದು ಉತ್ತರದ ಕಡೆಗೆ ಹೋಗೋದು. ಓಕೆ, ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಎ ಕರೆಕ್ಟು, ಆರ್ ಪ್ರತಿಪಾದನೆಗೆ ಸ್ಪಷ್ಟೀಕರಣವಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎ ಕರೆಕ್ಟ್, ಆರ್ ತಪ್ಪು. ಇಲ್ಲಿ ಆರ್ ತಪ್ಪು ಅಂತ ಎಲ್ಲಾರು ಇದೆಯಲ್ಲಿ. ಆರ್ ಸರಿಯಾಗಿದೆ, 2 ತಪ್ಪಾಗಿದೆ. 2 ತಪ್ಪಿಲ್ಲ, ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ. ಇದನ್ನ ಕೇಳ್ತಾನೆ ನಿಮಗೆ. ಇನ್ನೊಂದು ಕೇಳ್ತಾನೆ ಎಕ್ಸಾಂಪಲ್. ಏನ್ ಕೇಳ್ತಾನೆ? ಮಾರ್ಚ್ 21 ಮೇಷ ಸಂಕ್ರಾಂತಿ. ಓಕೆ, ನಾನು ನಿಮ್ಗೆ ಹೋಮ್ವರ್ಕ್ ಕಮೆಂಟ್ ಮಾಡಿ. ಈ ಟೈಮಲ್ಲಿ ಸೂರ್ಯನ ಕಿರಣ ನೇರವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮೇಲೆ ಬೀಳುತ್ತಾ, ಸಮಭಾಜಕ ವೃತ್ತದ ಬೀಳುತ್ತಾ, ಮಕರ ಸಂಕ್ರಾಂತಿ ವೃತ್ತ ಯಾವ್ದ್ರ ಮೇಲೆ ಬೀಳುತ್ತೆ? ಹಂಗೆ ಡಿಸೆಂಬರ್ 27 ಯಾವ್ದ್ರ ಮೇಲೆ ನೇರವಾಗಿ ಬೀಳುತ್ತೆ? ಜೂನ್ 21 ಯಾವ್ದ್ರ ಮೇಲೆ ನೇರವಾಗಿ ಸೂರ್ಯನ ಕಿರಣ ಬೀಳುತ್ತೆ? ಸೆಪ್ಟೆಂಬರ್ 21 ಯಾವ್ದ್ರಲ್ಲಿ ಬೀಳುತ್ತೆ? ಗೊತ್ತಿರಬೇಕು. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ.
ನೆಕ್ಸ್ಟ್ ಬರ್ತೀನಿ, ಕಿರ್ಗಿಜ್ ಅಲೆಮಾರಿಗಳು ಯಾವ ಪ್ರದೇಶಗಳಲ್ಲಿ ಕಂಡು ಬರುತ್ತಾರೆ? ಇದನ್ನ ಒಂದಿಸಿ ಬರೆಯಲು ಕೇಳ್ತಾನೆ ಎಕ್ಸಾಮ್ಗಳಲ್ಲಿ, ಈ ತರನು ಕೇಳ್ತಾನೆ. ಇದು ವೆರಿ ಈಸಿ, ಬಟ್ ಆಪ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಎಲ್ಲಿ ಬರುತ್ತೆ ಕಿರ್ಗಿಜ್? ಹೇಳ್ತೀರಾ? ಏಷಿಯಾಟಿಕ್ ಸ್ಟೆಪೀಸ್ ಅಂತ ಕರಿತೀವಿ. ಅಂದ್ರೆ ಯಾವುದು ಸರ್? ಮಧ್ಯ ಏಷ್ಯಾ. ಸರ್ ಈ ಸ್ಲೈಡ್ ನಿಮಗೆ ಜ್ಞಾಪಕ ಇದ್ರೆ, ನಮ್ಮ ವಿಡಿಯೋ ಸರಣಿಗಳು ನೋಡಿದ್ರೆ ಜ್ಞಾಪಕ ಇದ್ರೆ ಗೊತ್ತಿರುತ್ತೆ. ಓಕೆ, ಯಾವ ಪ್ರಪಂಚದಾದ್ಯಂತ ನೋಡೋದಾದ್ರೆ ಏಷಿಯಾಟಿಕ್ ಸ್ಟೆಪೀಸ್ ಅಂದ್ರೆ ಏಷಿಯಾಟಿಕ್ ಹುಲ್ಲುಗಾವಳಿ ಇದು ಬರೋದು. ಅಂದ್ರೆ ಇದು ಯಾವುದು ಸರ್? ಇದು ಮಧ್ಯ ಏಷ್ಯಾ. ನೋಡಿ, ಕಿರ್ಗಿಸ್ ಬರ್ತಕ್ಕಂಥದ್ದು ಎಲ್ಲಿ ಸರ್? ಏಷಿಯಾಟಿಕ್ ಸ್ಟೆಪೀಸ್. ಕಿರ್ಗಿಸ್ ಇಸ್ ಡಿಫ್ರೆಂಟ್, ಕಜಕ್ ಇಸ್ ಡಿಫ್ರೆಂಟ್, ಕಜಕಸ್ತಾನದಲ್ಲಿ ಬರ್ತಕ್ಕಂಥದ್ದು ಇದು ಡಿಫ್ರೆಂಟ್. ಪಿಗ್ಮಿಸ್ ಇಸ್ ಡಿಫ್ರೆಂಟ್. ಕಿರ್ಗಿಗೂ ಪಿಗ್ಮಿಗೂ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಪಿಗ್ಮಿಸ್ ಬಂದು ಕಿರ್ಗಿಸ್ ಬೇರೆ, ಪಿಗ್ಮಿಸ್ ಬೇರೆ. ಪಿಗ್ಮಿಸ್ ಕಾಂಗೋ ಬೇಸಿನ್, ಕಾಂಗೋ ರೀಜನ್. ಇಲ್ಲಿ ಅದಕ್ಕೆ ಇಲ್ಲಿ ಯಾಕಂದ್ರೆ ನಾನು ಹೇಳ್ತೇನೆ, ಕಾಂಗೋ ಬೇಸಿನ್ ಕೊಟ್ಟಿದ್ದಾನೆ ಇಲ್ಲಿ, ಸಹರಾ ಮರುಭೂಮಿ ಸೌದಿ ಅರೇಬಿಯಾ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆಯ್ತಾ? ಫೈನ್ ಸರ್. ಶೆಲ್ವಿಮುಟು ಇಲ್ಲೆಲ್ಲ ಬೇರೆ ಬೇರೆದು ಕೊಟ್ಟಿದ್ದೀನಿ ನೋಡಿ. ಬುಷ್ಮನ್ಸ್ ಎಲ್ಲಿ ಬರ್ತಾರೆ? ಕಲಹರಿ, ಮಾಸೈ, ಲ್ಯಾಬ್ಸ್ ಎಲ್ಲಿ ಬರ್ತಾರೆ? ಕೇಳಿದೆ ಎಕ್ಸಾಮ್ ಅಲ್ಲಿ ಇದು ಕೂಡ. ಓಕೆ, ಎಸ್ಕ್ಯುಮೋಸ್ ಪದೇ ಪದೇ ಕೇಳ್ತಾ ಇರ್ತಾನೆ. ಗ್ರೀನ್ಲ್ಯಾಂಡ್, ನಾರ್ತ್ ಅಮೇರಿಕಾ, ಗ್ರೀನ್ಲ್ಯಾಂಡ್, ನಾರ್ತ್ ಅಮೇರಿಕಾ, ಅಲಸ್ಕಾ, ಸೈಬೀರಿಯಾ, ನಾರ್ತ್ ಸೈಬೀರಿಯಾ. ಓಕೆ, ಎಸ್ಕಿಮೋಸ್ ಬರ್ತಕ್ಕಂಥದ್ದಲ್ಲಿ. ಒರಂಗೋ ಸೆಮಾಂಗ್, ಮಲೇಷ್ಯಾ ಕೇಳಿದ್ದ ಮೊನ್ನೆ ಕೂಡ, ಲಾಸ್ಟ್ ಇಯರ್ ಕೆ ಎಕ್ಸಾಮ್ ಅಲ್ಲಿ ಕೇಳಿದ್ದ ಇದನ್ನ. ಫೈನ್. ಹಾಗೆ ಕರ್ನಾಟಕದ್ದು ಅಂದ್ರೆ ಭಾರತದ್ದು ಕೇಳ್ತಾನೆ ನೋಡಿ. ಈಗ ತಮಿಳುನಾಡಲ್ಲಿ ನೀಲಗಿರಿಯಲ್ಲಿ ಈ ಕೆಳಗಡೆ ಯಾವ ಆದಿವಾಸಿಗಳು ನೆಲೆಸಿಲ್ಲ? ಸೂಪರ್, ನೆಲೆಸಿಲ್ಲ. ಬಡಗರು, ಕುರುಂಬರು, ಕೋಟಾಗಳು ಇದೆಲ್ಲ, ಲಂಬಾಡರ್ಸ್ ಇಲ್ಲ ಸನಲ್ಲಿ. ಯಾರು ಬರ್ತಾರೆ ತಮಿಳುನಾಡು ನೀಲಗಿರಿಲಿ? ತಮಿಳುನಾಡು ಅಂತ ತಗೊಂಡಾಗ ನಿಮಗೆ ಇರುಳರು, ಕಮ್ಮಾರರು, ಕೊಂಡ, ಕೊಪ್ಪೋಸ್ ಅಂದ್ರೆ ಕುರುಬಾಸ್ ಅಂತ, ಕೋಟಾಸ್, ತೋಡ. ಇಲ್ಲಿ ನೋಡಿ, ಇಲ್ಲಿ ನಾನು ಇದು ಮೇಜರ್ ಟ್ರೈಬ್ಸ್ ನಮ್ಮ ಇದರಲ್ಲಿ ಕೊಟ್ಟಿರ್ತಕ್ಕಂಥ ತಗೊಬಂದಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ತಮಿಳುನಾಡಲ್ಲಿ ಯಾರೋ ಬರ್ತಾರೆ, ಕರ್ನಾಟಕದಲ್ಲಿ ಯಾರೋ ಬರ್ತಾರೆ, ನೀಲಗಿರಿ, ಕರ್ನಾಟಕ, ಕುರುಬ ಅವರೆಲ್ಲ ಆ ಒಂದು ಇದರಲ್ಲಿ ಬರ್ತಾರೆ, ಬಾರ್ಡರ್ಗಳಲ್ಲಿ. ಸೊ ಲಂಬಾಡರು ಬರೋದು, ನೆಲೆಸಿಲ್ಲ ಅಂತ ಕೇಳಿರೋದು. ಓಕೆ, ಫೈನ್. ನೆಕ್ಸ್ಟ್, ವಿಶ್ವದ ಪ್ರಮುಖ ಮೀನುಗಾರಿಕಾ ತಾಣಗಳು ಎಲ್ಲಿವೆ? ಅಲ್ಟಿಮೇಟ್ ಕ್ವಶನ್. ಮೀನುಗಾರಿಕಾ ತಾಣಗಳು ಅಂದ್ರೆ ಮೀನುಗಳು ಹೆಚ್ಚಾಗಿ ಎಲ್ಲಿ ಸಿಗ್ತದೆ? ಎಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಲ್ಲಿ. ಅಲ್ಲ ಸರ್, ಎಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಲ್ಲಿ. ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಅದಕ್ಕೆ ಬೇಕಾಗಿರುತ್ತೆ ಆಹಾರ ಪದಾರ್ಥಗಳು ಎಲ್ಲಿ ಸಿಗುತ್ತೆ ಅಲ್ಲಿ. ಎಸ್ಪೆಷಲಿ ಸೂರ್ಯನ ಕಿರಣ ಇರಬೇಕಲ್ಲಿ. ಸೂರ್ಯನ ಕಿರಣ ಇರಬೇಕು ಅಂದ್ರೆ ಪ್ಲಾಂಕ್ಟಾನ್ಸ್ಗಳಲ್ಲಿ ಜಾಸ್ತಿ ಇರಬೇಕು ಅಲ್ಲಿ. ಅರ್ಥ ಆಗ್ತಿಲ್ಲ? ಜಸ್ಟ್ ಕಾನ್ಸೆಪ್ಟ್ ನೋಡಿ, ಹಂಗೆ ಥಿಂಕ್ ಮಾಡ್ತಾ ಹೋಗಿ. ಈಗ ಮನುಷ್ಯರು ಎಲ್ಲಿ ಬರ್ತಾರೆ? ನೀರು ಇರಬೇಕು, ಬಿಸಿಲು ಇರಬೇಕು, ಅಲ್ಲಿ ಮನುಷ್ಯರು ಇರ್ತಾರೆ. ಕಂಪ್ಲೀಟ್ ಕತ್ಲೆಯಲ್ಲಿ ಮನುಷ್ಯರು ಇರಕ್ಕಾಗತ್ತಾ? ಇಲ್ಲ. ಸೊ ಹಂಗೆ ಮೀನುಗಾರಿಕೆ ಬರುತ್ತೆ ಭೂಖಂಡದ ಅಂಚಿನಲ್ಲಿ, ಭೂಖಂಡದ ಇಳಿಜಾರಿನಲ್ಲಿ, ಸಮುದ್ರ ವಿಶಾಲವಾದ ತಳದಲ್ಲಿ, ಆಳ ಸಮುದ್ರದ ಕಂದಕದಲ್ಲಿ. ರೈಟ್ ಆನ್ಸರ್ ಭೂಖಂಡದ ಅಂಚಿನಲ್ಲಿ, ಅಂದ್ರೆ ಕಾಂಟಿನೆಂಟಲ್ ಶೆಲ್ಫ್ಸ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಕಾಂಟಿನೆಂಟಲ್ ಶೆಲ್ಫ್? ಭೂಮಿಯಿಂದ 200 ಕಿಲೋಮೀಟರ್ ಅಥವಾ 200 ತನಕ ಬರುತ್ತೆ, ಮೀಟರ್ಸ್ ಡೀಪ್ ತನಕ ಬರುತ್ತೆ. ಕಿಲೋಮೀಟರ್ ಅಲ್ಲ, ಮೀಟರ್ ಡೀಪ್ ತನಕ. ಈಗ ಒಂದು ಸಮುದ್ರ ಅಂತ ತಗೊಂಡ್ರೆ ಇದನ್ನ, ಇದು ನಿಮಗೆ ಭೂತೀರ ಪ್ರದೇಶ ಅಂತ ತಗೊಂಡ್ರೆ, ಇಲ್ಲಿಂದ ಹೋಗ್ತಾ ನಿಮಗೆ ನೀವು ಬೀಚ್ಗಳಲ್ಲಿ ಹೋಗಿರ್ತೀರಾ, ಹೋಗ್ತಾ ಡೌನಿಂಗ್ ಹೋಗ್ತಾ ಇರತ್ತೆ. ದಟ್ ಈಸ್ ಕಾಲ್ಡ್ ಶೆಲ್ಫ್. ನಿಮ್ಗೆ ಅಂದ್ರೆ ಭೂಮಿಯ ಒಂದು ಪದರ ಇರುತ್ತೆ ಇಲ್ಲಿ, ಇದು ಶೆಲ್ಫ್. ಈ ಒಂದು ಏರಿಯಾ ಇದೆಯಲ್ಲ, ಇದನ್ನ ಶೆಲ್ಫ್ ಅಂತ. ಹೋಗ್ತಾ ಒಂದ್ ಕಡೆ ಡೀಪ್ ಆಗ್ತಾ ಹೋಗುತ್ತೆ, ಆಮೇಲೆ ಕಂಪ್ಲೀಟ್ ಡೀಪ್ ಆಗ್ತಾ ಹೋಗುತ್ತೆ. ಇದು ಸ್ಲೋಪ್, ಇದು ಸ್ಲೋಪ್. ಇದು ಇಲ್ಲಲ್ಲ, ಯಾಕಂದ್ರೆ ಇಲ್ಲಿ ಸೂರ್ಯನ ಕಿರಣ ಹೆಚ್ಚು ಬೀಳುತ್ತೆ. ಸೊ ಇಲ್ಲಿ ಫಿಶಿಂಗ್ ಝೋನ್ ಜಾಸ್ತಿ ಇರುತ್ತೆ. ಇದು ಬಿಟ್ರೆ ಇನ್ನೊಂದು ಕಡೆ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ನಾವು ಒಂದು ವಿಡಿಯೋದಲ್ಲೂ ಮಾಡಿದೀವಿ, ಸಾಗರ ಪ್ರವಾಹಗಳು ಅಂತ ಮಾಡಿದೀವಿ. ಓದಿದ್ರಾ? ಸಾಗರ ಪ್ರವಾಹ, ಓಷನ್ ಕರೆಂಟ್ ಅಂತ ಗೊತ್ತಾ? ಹೇಳ್ತೀರಾ? ಅರ್ಥ ಆಗ್ತಲ್ಲ ಇದು ಎಲ್ಲಿ ಬರುತ್ತೆ ಅಂತ? ಸೊ ಇಲ್ಲಿ ಕಾಂಟಿನೆಂಟಲ್ ಶೆಲ್ಫ್, ಫೈನ್, ಖಂಡಾಂತರ ಪ್ರದೇಶ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ, ಎಲ್ಲಿ ಬರುತ್ತೆ ಹೇಳ್ತೀರಾ? ವಾಟರ್ ಅಪ್ವೆಲ್ಲಿಂಗ್ ಅಂತ ಕರಿತೀವಿ, ವಾಟರ್ ಅಪ್ವೆಲ್ಲಿಂಗ್. ಮತ್ತೆ ವಾರ್ಮ್ ಅಂಡ್ ಕೋಲ್ಡ್ ವಾಟರ್ ಜಂಕ್ಷನ್. ಸಾಗರ ಪ್ರವಾಹ ಓದಿದಿರಾ? ಐ ವಿಲ್ ಟೆಲ್ ಯು. ಎಲ್ಲಿ ಈ ಹಾಟ್ ಮತ್ತೆ ಕೋಲ್ಡ್ ವಾಟರ್, ಈಗ ನೋಡಿ ಇಲ್ಲಿಂದ ನಾರ್ತ್ ಇಕ್ವಟೋರಿಯಲ್ ಕರೆಂಟ್ ಅಂತ ಕರಿತೀವಿ, ಇದು ಹಾಟ್ ವಾಟರ್ ರೆಡ್ ಇರೋದು. ಕೋಲ್ಡ್ ವಾಟರ್ ಅಂದ್ರೆ ಈ ಕಡೆಯಿಂದ ಬರೋದು, ಈ ಒಂದು
ಆರ್ಟಿಕ್ ಅಥವಾ ಅಂಟಾರ್ಟಿಕ್ ಸರ್ಕಲ್ ಕಡೆಯಿಂದ ಬರ್ತಕ್ಕಂಥದ್ದು ಸ್ವಲ್ಪ ತಣ್ಣಗೆ ಇರ್ತವೆ ಅದು. ಸೊ ಇದು ಮತ್ತೆ ಇಲ್ಲಿಂದ ಸಂಯೋಜಕ ವೃತ್ತದ ಕಡೆಯಿಂದ ಬರ್ತಕ್ಕಂಥದ್ದು ಹಾಟ್ ವಾಟರ್ ಅಂತ ಕರಿತೀವಿ. ಸೊ ವಾರ್ಮ್ ವಾಟರ್, ಹಾಟ್ ಈಸ್ ನಥಿಂಗ್ ಬಟ್ ವಾರ್ಮ್ ಅಂತ. ಓಕೆ, ಇದು ಎರಡು ಮೀಟ್ ಆಗುತ್ತಲ್ಲ, ಈ ಜಾಗದಲ್ಲಿ ನ್ಯೂಟ್ರಿಯನ್ಸ್ ಹೆಚ್ಚಾಗಿರ್ತವೆ. ಓಕೆ, ಒಂದು. ಇನ್ನೊಂದು, ನಿಮಗೆ ಇಲ್ಲಿ ಯಾಕೆ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿರುತ್ತೆ? ನದಿ ನೀರುಗಳು ಬಂದಿರ್ತವೆ, ಇಲ್ಲಿ ಸೂರ್ಯನ ಕಿರಣನು ಬೇಗ ಆಗ್ತಾ ಇರ್ತಾರೆ. ಸೊ ಒಂದು ಕಾರಣ. ಇನ್ನೊಂದು ಕಾರಣ ಈ ಒಂದು ಜಾಗದಲ್ಲಿ. ಓಕೆ, ಹಾಗಾಗಿ ಇಂಥ ಜಾಗ ಇದೆಯಲ್ಲ, ಇದೆಲ್ಲ ಫಿಶಿಂಗ್ ಝೋನ್ಸ್ಗಳು. ನೀವು ನೋಡಿರ್ಬೇಕಾದ್ರೆ ಮ್ಯಾಪಲ್ಲಿ ತೆಗೆದು ನೋಡಿ, ನಿಮ್ಗೆ ಇದೆಲ್ಲ ಫಿಶಿಂಗ್ ಝೋನ್ಸ್ಗಳು. ಮತ್ತೆ ಇನ್ನೊಂದೇನು ಅಂದ್ರೆ ವಾಟರ್ ಅಪ್ವೆಲ್ಲಿಂಗ್ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ಈ ತೀರ ಪ್ರದೇಶಗಳಲ್ಲಿ ಯಾಕಿದೆ ಹೆಚ್ಚು ಮೀನುಗಾರಿಕೆ ಮಾಡ್ತಾರೆ. ತುಂಬಾ ಈಗ ಮೀನುಗಾರಿಕೆ ಮಾಡಕ್ಕೆ ಇಲ್ಲಿ ಮಧ್ಯಭದಲ್ಲಿ ಮಾಡಲ್ಲ, ಇಲ್ಲೇ ತೀರ ಪ್ರದೇಶದ ಒಂದು 200 ನಾಟಿಕಲ್ ಮೈಲ್ಸ್ ಒಳಗೇನೆ ಮಾಡ್ತಕ್ಕಂಥ. ಯಾಕೆ ಹೇಳಿ, ಇಲ್ಲಿ ಏನಾಗುತ್ತೆ, ನೀರು ಇಲ್ಲಿಂದ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿಂದ ಬರುತ್ತೆ ನೀರು ಕೆಳಗಡೆ ಇರ್ತಕ್ಕಂಥದ್ದು, ಮೇಲ್ಗಡೆ ಆಗಿ ಇರ್ತಕ್ಕಂಥದ್ದು ಪ್ರವಾಹ ಮುಂತ್ರ ಮೇಲೋದಾಗ ಕೆಳಗಡೆ ಮೇಲ್ ಬರುತ್ತೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ತಗೊಂಡ್ಬರುತ್ತೆ. ವಾಟರ್ ಅಪ್ವೆಲ್ಲಿಂಗ್ ಜಾಗ ಎಲ್ಲಿರುತ್ತೆ, ಸೊ ಆ ಅಪ್ವೆಲ್ಲಿಂಗ್ ಅಂದ್ರೆ ಕೆಳಗಡೆ, ಈಗ ಮೇಲ್ಗಡೆ ನೀರು ಹಿಂಗೆ ಹೋಗ್ತಾ ಇದ್ದಂಗೆ ಕೆಳಗಡೆಯಿಂದ ಕೋಲ್ಡ್ ವಾಟರ್ ಮೇಲಿಗೆ ಬರುತ್ತೆ, ಪುನಃ ಹೀಟ್ ಆಗುತ್ತೆ, ಮೇಲ್ಗಡೆ ಹಂಗೆ ತಿರುಗುತ್ತೆ. ಸೊ ಈ ಒಂದು ಜಾಗಗಳಲ್ಲೂ ಕೂಡ ನಮಗೆ ಫಿಶಿಂಗ್ ಝೋನ್ಸ್ಗಳನ್ನ ನೋಡ್ತೇವೆ. ಓಕೆ, ಯಾಕಂದ್ರೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರಬೇಕು. ಎಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಲ್ಲಿ ನಾವು ಫಿಶಿಂಗ್ ಝೋನ್ಸ್ಗಳನ್ನ ನೋಡ್ತೀವಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇದು ಅಲ್ಟಿಮೇಟ್ ಕ್ವಶನ್, ಈಸಿ ಇದೆ, ಆದ್ರೆ ಕನ್ಫ್ಯೂಸ್ ಆಗತ್ತೆ. ಇಲ್ಲಿ ಯಾಕೆ ಕನ್ಫ್ಯೂಸ್ ಆಗುತ್ತೆ ನೋಡಿ ನೀವೇ. ಭಾರತದ ಬಂದರುಗಳಿಗೆ ಸಂಬಂಧಿಸಿದ ಉತ್ತರದಿಂದ ದಕ್ಷಿಣಕ್ಕೆ. ಉತ್ತರದಿಂದ ದಕ್ಷಿಣ ಅಂದ್ರೆ ಹಿಂಗೆ ತಗೊಂಡ್ರೆ ಇದು ಉತ್ತರ ನಾರ್ತ್, ಇದು ಸೌತ್. ಉತ್ತರದಿಂದ ದಕ್ಷಿಣ ಅಂದ್ರೆ ನೀವು ಹಿಂಗೆ ಬರಬೇಕು. ಓಕೆ, ಈಗ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಏನಿದೆ, ಹಲ್ದಿಯಾ ಇದೆ, ಕಾಂಡ್ಲಾ ಇದೆ, ಪ್ಯಾರಾದೀಪ್ ಕೊಚ್ಚಿನ್ ಅಲ್ವಾ. ಇಲ್ಲಿ ಕಾಂಡ್ಲಾ ಮತ್ತೆ ಹಲ್ದಿಯಾ ಕೊಟ್ಟಿದ್ದಾನೆ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆಂತಂದ್ರೆ ಕಾಂಡ್ಲಾ ಬರೋದು ನಿಮ್ಗೆ ಇಲ್ಲಿ ಗುಜರಾತ್ ಅಲ್ಲಿ ಬರೋದು. ಹಲ್ದಿಯಾ ಬರೋದು ನಿಮ್ಗೆ, ಹಲ್ದಿಯಾ ಕೋಲ್ಕತ್ತಾ ಪೋರ್ಟ್ ಬಂದ್ರೆ ನಿಮ್ಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬರೋದು ಹಲ್ದಿಯಾ. ಆಮೇಲೆ ಪ್ಯಾರಾದೀಪ್ ಇಲ್ಲಿ ಬರುತ್ತೆ ಅಲ್ವಾ, ಇದು ಈಸಿ. ಪಾರಾದೀಪ್ ಈಸಿ, ಕೊಚ್ಚಿನ್ ಈಸಿ, ಇದನ್ನ ಹೇಳ್ಬೋದು. ಬಟ್ ಇದು ಫಸ್ಟ್ ಬರುತ್ತಾ, ಕಾಂಡ್ಲಾ ಫಸ್ಟ್ ಬರುತ್ತಾ, ಹಲ್ದಿಯಾ ಫಸ್ಟ್ ಬರುತ್ತಾ? ಇದು ಇಂಪಾರ್ಟೆಂಟ್ ಅಲ್ಲ. ನಾರ್ತ್ ಇಂದ ತಗೊಂಡ್ರೆ ಹಿಂಗ್ ಬರ್ಬೇಕು ನೀವು. ಫಸ್ಟು ಹಲ್ದಿಯಾ ಬರುತ್ತಾ, ಕಾಂಡ್ಲಾ ಬರುತ್ತಾ ಅಂದ್ರೆ ಇದೆರಡನ್ನ ತಗೊಂಡ್ರೆ ನಿಮ್ಗೆ ಲೈನ್ ಎಳಿಬೇಕು ಕ್ಲೀನ್ ಆಗಿ ನೀವು. ಫಸ್ಟ್ ಇಲ್ಲಿ ಮೇಲ್ಗಡೆ ನಾರ್ತ್ ಇಂದ ಸೌತ್ ಅಂದ್ರೆ ಕಾಂಡ್ಲಾ ಮೇಲ್ಗಡೆ ಬರುತ್ತಾ, ಅದ್ರ ಕೆಳಗಡೆ ಹಲ್ದಿಯಾ ಇದೆಯಾ, ಅಥವಾ ಹಲ್ದಿಯಾ ಮೇಲ್ಗಡೆ ಇದ್ದು ಕಾಂಡ್ಲಾ ಸ್ವಲ್ಪ ಇದಕ್ಕಿಂತ ಹಿಂಗ್ ಲೈನ್ ಎಳ್ದ ಕೆಮ್ಮೆ ಇದೆಯಾ? ಐದರ್ ಹಿಂಗಿರಬೇಕು. ಯಾವ್ದು ಕರೆಕ್ಟ್? ಈಗ ಹೇಳಿ. ಕರೆಕ್ಟ್ ಆಗಿ ಮ್ಯಾಪ್ ನೋಡಿದ್ರೆ, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಓದಿದ್ರೆ ಗೊತ್ತಿರುತ್ತೆ. ಈಸಿ ಕ್ವಶನ್ ಅಲ್ವಾ, ಇದು ಈಸಿ ಕ್ವಶನ್. ಬಟ್ ಇದು ಕನ್ಫ್ಯೂಸ್, ಯಾಕಂದ್ರೆ ಒಂದೇ ಸೈಡ್ ಕೊಟ್ಟಿಲ್ಲ, ಅವನು ಎರಡು ಮಿಕ್ಸ್ ಮಾಡಿದ್ದಾನೆ. ಬೇಕಾದ್ರೆ ಇಲ್ಲಿ ನಿಮ್ಗೆ ಇನ್ನೂ ಮಿಕ್ಸ್ ಮಾಡ್ಬೋದು, ಮಂಗಳೂರು ಗೋವಾದು ಏನ್ ಬೇಕಾದ್ರೆ ಕೊಡ್ಬೋದು, ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಕಾಂಡ್ಲಾ ಫಸ್ಟ್ ಬರುತ್ತೆ, ಆಮೇಲೆ ಹಲ್ದಿಯಾ ಬರೋದು ಸ್ನೇಹಿತರೆ. 23 ಡಿಗ್ರಿ ಆಸುಪಾಸ್ ನಾರ್ತ್ ಅಲ್ಲಿ ಬರೋದು. ಇದು 22 ಡಿಗ್ರಿ ಹಲ್ದಿಯಾ ಬರೋದು. ಇದು 23 ಡಿಗ್ರಿಲಿ ಬರುತ್ತೆ, ಇದು 22 ಡಿಗ್ರಿಲಿ ಬರುತ್ತೆ. 1 ಡಿಗ್ರಿ ನಾರ್ತ್. ಓಕೆ, ನಾರ್ತ್ ವ್ಯತ್ಯಾಸ ಇದೆ. ಸೊ ಇದು ಮೇಲೆ, ಇದು ಕೆಳಗೆ 22. ಆಮೇಲೆ ಪಾರಾದೀಪ್ ಪೋರ್ಟ್ ಇದೆ, ಆಮೇಲೆ ವೈಜಾಗ್ ಇದೆ. ನೋಡಿ ಇಲ್ಲಿ ನೋಡಿ, ಪಾರಾದೀಪ್ ಆದ ಮೇಲೆ ನಿಮಗೆ ನಾನು ಎಲ್ಲನೂ ಕೂಡ ಹೇಳ್ಬಿಡ್ತೀನಿ ನೋಡಿ. ಪಾರಾದೀಪ್ ಆದ ಮೇಲೆ ನಿಮಗೆ ಮುಂಬೈ ಪೋರ್ಟ್ ಬರೋದು ಇಲ್ಲಿ. ಅದ್ರ ಕೆಳಗಡೆ ಜವಾಹರ್ಲಾಲ್ ನೆಹರು ಪೋರ್ಟ್. ಅಂದ್ರೆ ನಿಮಗೆ ಮುಂಬೈ ಅನ್ನೋಕ್ಕಿಂತ ಜವಾಹರ್ಲಾಲ್ ನೆಹರು ಪೋರ್ಟ್ JNP ಅಂತ ಕೇಳ್ತಾನೆ. ಸೊ ಒಂದು ಪಾರಾದೀಪ್ ಆದ್ಮೇಲೆ ನಿಮಗೆ JNP ಬರೋದು. ಓಕೆ, ಅದಾದ್ಮೇಲೆ ನಿಮಗೆ ನಾವು ಬೇಕಾದ್ರೆ ಹಿಂಗೆ ಹೋಗೋಣ. ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಓಕೆ, ನಾರ್ತ್ ಇಂದ ಸೌತ್ ಅಂತ ಕೇಳಿದಾಗ ಇದು ಫೋರ್ತು. ಆಮೇಲೆ ನಿಮಗೆ ವೈಜಾಗ್ ಫಿಫ್ತು. ಓಕೆ, ಆಮೇಲೆ ಮರ್ಮಗೋವಾ 6th. ಓಕೆ, ಆಮೇಲೆ ನಿಮಗೆ ಎನ್ನೂರು ಪೋರ್ಟು, ಕರ್ನಾಟಕದ ನ್ಯೂ ಮಂಗಳೂರು ಪೋರ್ಟು. ಓಕೆ, ಬೇಕಾದ್ರೆ ಹಿಂಗೆ ಹಾಕೊಂಡು ಹೋಗ್ಬೋದು, ಇಲ್ಲಿಂದ ಹಿಂಗೆ ಅಲ್ಲ ಸರ್. ಆಮೇಲೆ ಯಾವುದು ಸರ್? ಆಮೇಲೆ ಇದು ಬರ್ತಕ್ಕಂಥದ್ದು ಚೆನ್ನೈ ಪೋರ್ಟು. ಸೊ ಆಮೇಲೆ ಯಾವ್ದು ಬರುತ್ತೆ? ಇದು ನಿಮಗೆ ಹೋಮ್ವರ್ಕ್ ಕೊಡ್ಲಾ? ಕೊಚ್ಚಿ ಪೋರ್ಟು ಮತ್ತು ಟುಟಿಕಾನ್ ಪೋರ್ಟು. ಇವೆರಡರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಮೇಲ್ಗಡೆ? ಇವೆರಡರಲ್ಲಿ ಮೇಲ್ಗಡೆ ಕೊಚ್ಚಿ ಪೋರ್ಟ್ ಇರೋದ, ಟುಟಿಕಾನ್ ಅದ್ರ ಕೆಳಗಡೆ ಇರೋದು, ಟುಟಿಕಾನ್ ಪೋರ್ಟ್ ಮೇಲೆ ಇರೋದ, ಕೊಚ್ಚಿ ಪೋರ್ಟ್ ಮೇಲಿರೋದ ಕಮೆಂಟ್ ಮಾಡಿ. ಇದು ನಿಮ್ಗೆ ಹೋಮ್ವರ್ಕ್. ನೋಡಿ, ಸರ್ಚ್ ಮಾಡಿ, ಕಮೆಂಟ್ ಮಾಡಿ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಸೊ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಡ್ತಾರೆ.
ಸ್ಥಳಾಂತರಿಸುವ ವರ್ಗಾವಣೆ ಕೃಷಿಗೆ ಸಂಬಂಧಪಟ್ಟಂತೆ. ಓಕೆ, ಇಟ್ ಈಸ್ ಅ ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ಯಾವುದು ಸರಿಯಲ್ಲ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್, ಯಾವುದು ಸರಿಯಲ್ಲ ಅಂತ ಕೇಳ್ತಾ ಇದ್ದಾನೆ. ಓಕೆ, ಕೃಷಿ ಭೂಮಿಯ ಆವರ್ತನ ಅಂದರೆ ರೊಟೇಷನ್ ಆಫ್ ಫೀಲ್ಡ್ಸ್, ಬೆಳೆಗಳ ಆವರ್ತನ, ಪ್ರಾಚೀನ ಉಪಕರಣಗಳು, ಅಲ್ಪಾವಧಿಯ ಬಳಕೆ. ವೆರಿ ಈಸಿ ಕ್ವಶನ್ ಒನ್ಸ್ ಅಗೇನ್. ಶಿಫ್ಟಿಂಗ್ ಅಂದ್ರೇನು? ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಬೇರೆ ಬೇರೆ ಝೂಮ್ ಅಂತ ಲೆಕ್ಕ, ಬೇರೆ ಬೇರೆ ಒಂದೊಂದ್ ಕಡೆ ಅಸ್ಸಾಮಲ್ಲಿ ಒಂಥರ ಹೆಸರು ಇರುತ್ತವೆ. ಏನದು? ಯಾವ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಕಟ್ ಮಾಡಿ ಮರಗಳನ್ನ ಅಲ್ಲಿ ಬೆಳೆ ಬೆಳೆದು ಫಾರ್ ಶಾರ್ಟ್ ಪೀರಿಯಡ್ 2 to 3 years. ಓಕೆ, ಬೆಳೆ ಬೆಳೆದು ಅಲ್ಲಿ ಬೆಳೆಯ ಆ ಒಂದು ಮಣ್ಣಿನಲ್ಲಿ ಸಾರಾಂಶ ಇಲ್ಲ ಅಂದಾಗ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲೂ ಮರ ಗಿಡಗಳನ್ನ ಕಟ್ ಮಾಡಿ ಅಲ್ಲಿ ಬೆಳೆ ಬೆಳೆದು ಆಮೇಲೆ ಒಂದು 10 ರಿಂದ 15 ವರ್ಷ ಆದ್ಮೇಲೆ ವಾಪಸ್ ಇಲ್ಲಿಗೆ ಬರ್ತಾರೆ ಪುನಃ. ಅದು ಯಾಕಂದ್ರೆ ಅಷ್ಟರಲ್ಲಿ ಅದು ಫಲವತ್ತಾಗಿರುತ್ತೆ ಅಂತ. ದಟ್ ಈಸ್ ಕಾಲ್ಡ್ ಶಿಫ್ಟಿಂಗ್ ಕಲ್ಟಿವೇಶನ್. ಭೂಮಿಯ ಆವರ್ತನ ಕರೆಕ್ಟ್ ಇದೆ, ಯಾವುದು ಸರಿಯಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಪ್ರಾಚೀನ ಆ ಟೈಮಲ್ಲಿ ಏನಕ್ಕೆ ಇದು ಮಾಡ್ತಾ ಇದ್ರು? ಅವ್ರ ಹತ್ರ ನೀರಾವರಿ ಇರ್ತಿರ್ಲಿಲ್ಲ, ಅವ್ರ ಹತ್ರ ಬೇರೆ ಬೇರೆ ಇಕ್ವಿಪ್ಮೆಂಟ್ ಇರ್ತಿರ್ಲಿಲ್ಲ, ಮತ್ತೆ ಬೇರೆ ಬೇರೆ ರಾಸಾಯನಿಕ ಪದಾರ್ಥ ಎಲ್ಲ ಹಾಗೆ ಮಾಡ್ತಾ ಇದ್ರು. ಹೌದು, ಇದು ಕರೆಕ್ಟ್. ಅಲ್ಪಾವಧಿ ಬಳಕೆ, ಹೌದು, ನಾನು ಹೇಳಿದೆ 2-3 ವರ್ಷ ತನಕ ಮಾಡ್ತಾ ಇದ್ರು, ಆಮೇಲೆ ಪುನಃ ರೊಟೇಷನ್ 10-15 ವರ್ಷ ಬಿಟ್ಕೊಂಡ್ ಬರೋರು. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಇಸ್ ರಾಂಗ್. ಬೆಳೆಗಳ ಆವರ್ತನ ಇಸ್ ನಥಿಂಗ್ ಬಟ್ ಡಿಫ್ರೆಂಟ್. ಕ್ರಾಪ್ ರೊಟೇಷನ್ ಅಂದ್ರೆ ಒಂದೇ ಲ್ಯಾಂಡ್ ಅಲ್ಲಿ ಮಾಡ್ತಕ್ಕಂಥದ್ದು, ಒಂದ್ಸಲ ಒಂದು ಬೆಳೆಯೋದು, ಆಗ ಬೇರೆ ಬೇರೆ ಫಿಕ್ಸೇಷನ್, ನೈಟ್ರೋಜನ್ ಬೇರೆ ಬೇರೆ ಫಿಕ್ಸೇಷನ್ಸ್ ಆಗ್ತವೆ, ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದೇ ಬೆಳೆ ಬೆಳೆಬಾರ್ದು ಅಂತ ಹೇಳೋದು. ಒಂದ್ಸಲ ಕಬ್ಬು ಹಾಕ್ತಾರೆ, ಒಂದ್ಸಲ ಭತ್ತ ಹಾಕ್ತಾರೆ, ಮತ್ತೆ ಇನ್ನೊಂದ್ಸಲ ಇನ್ನೊಂದು ಕಾಳು ಬೆಳೀತಾರೆ, ಹೀಗೆ. ಸೊ ಬೆಳೆಗಳ ಆವರ್ತನ ಒಂದೇ ಲ್ಯಾಂಡ್ ಅಲ್ಲಿ, ದಟ್ ಈಸ್ ಡಿಫ್ರೆಂಟ್. ಸೊ ಶಿಫ್ಟಿಂಗ್ ಕಲ್ಟಿವೇಶನ್ಗೂ ರೊಟೇಷನ್ ಆಫ್ ಕ್ರಾಪ್ಸ್ ಇಸ್ ಡಿಫ್ರೆಂಟ್. ಟೈಪ್ ಆಫ್ ನಾವು ಅಗ್ರಿಕಲ್ಚರ್ ಅಲ್ಲಿ ನೋಡ್ತೀವಿ. ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ ಒಂದೇ ಕಡೆ ಬೆಳೀತಕ್ಕಂಥದ್ದು ಬೇರೆ ಬೇರೆ, ಇದು ಶಿಫ್ಟಿಂಗ್ ಕಲ್ಟಿಫಿಕೇಶನ್. ಪ್ಲಾಂಟೇಶನ್ ಅಗ್ರಿಕಲ್ಚರ್ ತುಂಬಾ ವಿಧಗಳು, ಇನ್ನೂ ಬೇರೆ ಕ್ಯಾಟಗರಿಲಿ ಬೇರೆ ರೀತಿ ವಿಧಗಳನ್ನು ಮಾಡಬಹುದು. ಓಕೆ, ತುಂಬಾ ಡೀಟೇಲ್ ಹೋಗಲ್ಲ ನಾನಲ್ಲಿ, ಇದರ ಸಿಂಪಲ್ ಕ್ವಶನ್ಸ್ಗಳು ಬೇಸಿಕ್ಸ್ಗಳು ಓದಿರ್ತೀರ ಅಂತ ನಾನು ಅನ್ಕೊಂಡಿರ್ತೇನೆ. ಓಕೆ, ಯಾರೋ ಹೊಸದಾಗಿ ಪ್ರಿಪೇರ್ ಮಾಡ್ತಿದ್ರೆ ನೀವು ಬೇಸಿಕ್ಸ್ ಓದ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಆಲ್ರೆಡಿ ಪ್ರಿಪರೇಷನ್ ಆಗಿದ್ರೆ ಇವೆಲ್ಲ ಗೊತ್ತಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದ್ಬಿಡೋಣ. ಸೊ ಅದೇ ಈ ಮಣ್ಣಿಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಅಗ್ರಿಕಲ್ಚರ್ಗೆ ಜೇಡಿ ಮಿಶ್ರಿತ ಕಳಿಮಣ್ಣು, ಕ್ಲೇ ಲೋಮ್ ಸಾಯಿಲ್ ಅಂತ ಏನ್ ಕರಿತೀವಿ, ಯಾವ ಬೆಳೆ ಹೆಚ್ಚು ಪ್ರಶಸ್ತವಾಗಿದೆ? ಲೋಮ್ ಸಾಯಿಲ್ ಅಂದ್ರೆ ನಿಮ್ ಕಪ್ಪಗಿರುತ್ತೆ, ಸ್ವಲ್ಪ ನಿಮ್ಗೆ ನೀರನ್ನು ಇಟ್ಕೊಳ್ತಕ್ಕಂಥದ್ದು, ಒಂಥರ ಜೇಡಿ ಮಣ್ಣು. ಜೇಡಿ ಏನಿರುತ್ತೆ, ನೀರು ಒದ್ದೆ ಅಂಶ ಇರುತ್ತೆ ಅಲ್ವಾ? ಸೊ ಅಂಥದ್ರಲ್ಲಿ ಯಾವ್ದು ಬರುತ್ತೆ? ಬೆಳಿಬಹುದು, ಭತ್ತನೂ ಬೆಳಿಬಹುದು, ಭತ್ತಕ್ಕಿಂತ ಹೆಚ್ಚು ನಾವು ಹತ್ತಿ ಬೆಳಿಬಹುದು. ಓಕೆ, ಎಸ್, ಬಾರ್ಲಿನೂ ಬೆಳಿಬಹುದು, ಆದ್ರೆ ಹತ್ತಿ ಮತ್ತೆ ಗೋಧಿಗೆ ಉಪಯುಕ್ತ, ದ ಮೋಸ್ಟ್ ಸೂಟಬಲ್. ಯಾಕಂದ್ರೆ ಇಲ್ಲಿ ಕೇಳಿದ್ರೆ ಮೋರ್ ಸೂಟಬಲ್ ಅಂತ ಕೇಳಿರ್ತಾನೆ. ಸೊ ಲೋಮ್ ಸಾಯಿಲ್ ಅಂದ್ರೆ ಹಿಂಗಿರುತ್ತೆ, ಲೋಮ್ ಮತ್ತೆ ಕ್ಲೇ ಅಂದ್ರೆ ಎರಡು ಮಿಕ್ಸ್ ಆಗಿರುತ್ತೆ. ಸರ್, ಲೋಮಿ ಸಾಯಿಲ್ ಇಸ್ ಕಂಪೋಸ್ ಆಫ್ ಸ್ಯಾಂಡ್, ಸಿಲ್ಟ್ ಅಂಡ್ ಕ್ಲೇ. ಎಸ್ಪೆಷಲಿ ಇಲ್ಲಿ ಕೇಳಿರೋ ಪ್ರಶ್ನೆ ಏನು, ಜೇಡಿ ಮಿಶ್ರಿತ ಕ್ಲೇ ಲೋಮ್ ಸಾಯಿಲ್ ಅಂದ್ರೆ ಎರಡು ಮಿಕ್ಸಡ್ ಆದಾಗ ದೇ ಆರ್ ಹ್ಯೂಮಸ್ ಜಾಸ್ತಿ ಇರುತ್ತೆ, ಅದಕ್ಕೆ ತನಕ ಕಪ್ಪಿಗಿರೋದು, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮಾಯಿಶ್ಚರ್ ಇರುತ್ತೆ. ಓಕೆ, ಸೊ ಅಲ್ಲಿ ನಾವು ವೀಟು, ಶುಗರ್ ಕೇನು, ಕಾಟನ್, ಜೂಟು, ಪಲ್ಸಸ್, ಎಸ್ಪೆಷಲಿ ಗ್ರೀನ್ ರಿಲೇಟೆಡ್ ಐಟಮ್ಸ್ಗಳನ್ನು ಹೆಚ್ಚಾಗಿ ಬೆಳಿಬಹುದು. ಓಕೆ, ವೀಟು ಬೆಳೆಯಬಹುದು, ಕಾಟನ್ಗಂತೂ ತುಂಬಾ ಸೂಪರ್ ಆಗಿರುತ್ತೆ. ಸೊ ಹಂಗಾಗಿ ಇಲ್ಲಿ ನಾವು ರೈಸ್ಗಿಂತ ಹೆಚ್ಚಾಗಿ ಕಾಟನ್ ಮತ್ತೆ ಗೋಧಿ ಇಸ್ ಮೋರ್ ಸೂಟಬಲ್. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬರ್ತೇನೆ. ಕರ್ನಾಟಕದ ದಕ್ಷಿಣ ಮೈದಾನದ ಪ್ರದೇಶಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಯಾವ ಹೇಳಿಕೆ ಸರಿ ಇಲ್ಲ? ಇದು ಒಂಥರ ಆಪ್ಷನ್ಸ್ ನೋಡಿ. ದಕ್ಷಿಣ ಮೈದಾನ ಅಂದ್ರೆ ನಾವು ಕರ್ನಾಟಕದನ್ನ ನಾವು 3 ರೀತಿ ಮಾಡ್ತೀವಲ್ಲ ಸರ್. ಒಂದು ಪಶ್ಚಿಮ ಘಟ್ಟಗಳು, ಕರಾವಳಿ, ಪಶ್ಚಿಮ ಘಟ್ಟಗಳು, ಈ ಕಡೆ ಬಂದ್ರೆ ಉತ್ತರದ ಮೈದಾನ, ಇಲ್ಲಿ ದಕ್ಷಿಣದ ಮೈದಾನ, ಪ್ರಸ್ಥಭೂಮಿ, ಇವೆಲ್ಲ ನಾವೇನು ನೀವು ನೋಡಿರ್ತೇವೆ ಕರ್ನಾಟಕದ ನಮ್ದು ವಿಡಿಯೋಗಳು ನೋಡಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಗೊತ್ತಿರುತ್ತೆ. ಸೊ ಇಲ್ಲಿ ನೋಡಿದ್ರೆ ಇದು ಮೈಸೂರು ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ. ಇದು ಕರೆಕ್ಟ್ ಅಲ್ವಾ? ಎಸ್, ಒಂದ್ಸಲ ಕರೆಕ್ಟ್ ಅನ್ಬೋದು. ಯಾಕಂದ್ರೆ ಮೈದಾನ ಅಂತ ತಕ್ಷಣ ತಗೊಂಡಾಗ ಇದು ಏನ್ ನಾವು ದಕ್ಷಿಣ ಮೈದಾನ ಅಂತ ಏನು ಈ ಪೋರ್ಷನ್ ತಗೋತೀವಿ ಕರ್ನಾಟಕ ಅಂತ ಬಂದಾಗ ಈ ಪೋರ್ಷನ್. ಸೊ ಇಲ್ಲಿ ನಾವು ಯಾಕಂದ್ರೆ ಮೈಸೂರು ರಾಜ್ರ ಆಡಳಿತ ಮಾಡ್ತಿದ್ರು. ಆಕ್ಚುಲಿ ಮೈಸೂರು ಪ್ರಸ್ಥಭೂಮಿ ಅಂದ್ರೆ ಬರೀ ಕರ್ನಾಟಕ ದಕ್ಷಿಣ ಮೈದಾನ ಅಂದ ತಕ್ಷಣ ಅಲ್ಲ. ಆ ಟೈಮಲ್ಲಿ ಒಂದಷ್ಟು ಈ ಕೊಯಂಬತ್ತೂರು, ಇವೆಲ್ಲ ಈರೋಡ್, ಇವೆಲ್ಲ ನಮ್ಗೆ ಅವಾಗ ಮೈಸೂರು ಇದಕ್ಕೆ ನಾವು ನೋಡಬಹುದು ಅವಾಗ. ಓಕೆ, ಎಸ್, ಇದು ಕರೆಕ್ಟ್ ಅನ್ಸುತ್ತೆ. ಇದು ಉತ್ತರದಲ್ಲಿ ತುಂಗಭದ್ರಾ ನದಿ, ದಕ್ಷಿಣ ಕಾವೇರಿ. ಹೌದು, ಇಲ್ಲಿ ತುಂಗಭದ್ರಾ ನದಿ ಏನಾಗುತ್ತೆ, ತುಂಗಭದ್ರಾ ಮತ್ತೆ ಕಾವೇರಿ ನದಿ ಅಥವಾ ಕೃಷ್ಣ ತುಂಗಭದ್ರಾ ಕಾವೇರಿ ನದಿಗಳ ಒಂದು ತೀರದ ನಡುವೆ ಬರ್ತಕ್ಕಂಥದ್ದು. ಹಾಗಾಗಿ ಕಾವೇರಿ ಅಂದ ತಕ್ಷಣ ನಮ್ಗೆ ಕಾವೇರಿ ತಮಿಳುನಾಡಲ್ಲೂ ಹರಿಯುತ್ತೆ ಅಲ್ವಾ ಸರ್? ಅದ್ರಲ್ಲಿ ಕರ್ನಾಟಕದ ದಕ್ಷಿಣ ಮೈದಾನ ಅಂತ ಕೇಳಿದ್ದಾನೆ. ಆದ್ರೂ ಇದು ಕರೆಕ್ಟ್. ಇದು 2 ನದಿಗಳ ನಡುಗಡ್ಡೆಗಳನ್ನು ಒಳಗೊಂಡಿದೆ. ಆಕ್ಚುಲಿ ದಕ್ಷಿಣದ ಮೈದಾನದಲ್ಲಿ ನಾವು ನೋಡಿ ಮಧುಗಿರಿ ಅಂತ ಏಕಶಿಲಾ ಬೆಟ್ಟ. ಹೌದು, ನೀವು ನೋಡೋದಾದ್ರೆ ದಕ್ಷಿಣದ ಮೈದಾನ ಅಂದ ತಕ್ಷಣ ಸ್ನೇಹಿತರೆ ಮೈಸೂರು, ಮಂಡ್ಯ, ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಈ ಏರಿಯಾಗಳಿದೆ, ಕೋಲಾರ, ಇವೆಲ್ಲ ನಾವು ದಕ್ಷಿಣದ ಮೈದಾನ ಪ್ರದೇಶಗಳು ಅಂತ ಕರಿತೀವಿ ಅಲ್ವಾ? ಎಸ್,
ಮಧುಗಿರಿ ಬಂದು ತುಮಕೂರು ಓದಿದೆ. ಎಸ್, ಇದು ಕರೆಕ್ಟ್. ಹಾಗಾದ್ರೆ ಇದು ತಪ್ಪ ಮೂರನೇ ಆಪ್ಷನ್ ಅಂತ ನೋಡಿದ್ರೆ ಎಸ್, ಇಲ್ಲಿ ಆಕ್ಚುಲಿ ಕಾವೇರಿ ನದಿಯಿಂದ ನಿಮ್ಗೆ ರಿವರ್ ಇನ್ ಐಲ್ಯಾಂಡ್ ಮೂರಾಗೋದು 2 ಅಂತ ಕೊಟ್ಟಿದ್ದೀನಿ. ಹಂಗಾಗಿ ಇದನ್ನ ತಪ್ಪು ಅಂತ ಹೇಳ್ಬೋದು ಇಲ್ಲಿ. ಎಸ್, ಇದನ್ನ ತಪ್ಪು ಅಂತ ಹೇಳ್ಬೋದು. ಆಕ್ಚುಲಿ ಬರೀ ಕರ್ನಾಟಕ ಅಂತ ತಗೊಂಡು ಕರ್ನಾಟಕದಲ್ಲಿ 2 ಇರೋದು, 2 ರಿವರ್ ಇನ್ ಐಲ್ಯಾಂಡ್ ಆಗುತ್ತೆ. ಅದು ಶ್ರೀರಂಗಪಟ್ಟಣ ಮತ್ತೆ ಯಾವ್ದು ಶಿವನ ಸಮುದ್ರ, ಮತ್ತೆ ಇನ್ನೊಂದು ಯಾವ್ದು ಶಿಂಷಾ ಅಂತೀವಲ್ಲ, ಶಿಂಷಾ ಮತ್ತೆ ಶ್ರೀರಂಗಪಟ್ಟಣ 2 ಇಂಪಾರ್ಟೆಂಟ್ ರಿವರ್ ಇನ್ ಐಲ್ಯಾಂಡ್ಸ್ಗಳು. ಅರ್ಥ ಆಗ್ತಿಲ್ಲ, ದ್ವೀಪಗಳ ತರ ಅದು. ನೀವು ಮೇಲೆ ಸ್ಯಾಟಲೈಟ್ ವ್ಯೂಸ್ ಇಂದ ನೋಡೋದು ಗೊತ್ತಾಗತ್ತೆ ನಿಮಗೆ. ಕಾವೇರಿ ನದಿ ಕೌಲ್ ನೋಡೋದು ಮಧ್ಯದಲ್ಲಿ ದ್ವೀಪ ತರ ಆಗ್ತಕ್ಕಂಥದ್ದು. ಆದ್ರೆ ಆಕ್ಚುಲಿ ನಾವು ನೋಡೋದಾದ್ರೆ 3 ಇದೆ ಹತ್ರ ಕಾವೇರಿ ನದಿಯಿಂದ ಆಗೋದು. ಹಂಗಾಗಿ ಇದನ್ನ ತಪ್ಪು ಅಂತ ಹೇಳ್ಬೇಕಷ್ಟೇ ನಾವು. ಯಾವ್ದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಓಕೆ, 3ನೇ ಸರಿ ಇಲ್ಲ ಅಂತ ಹೇಳ್ಬೋದು. ಆಕ್ಚುಲಿ ಕರ್ನಾಟಕ ಅಂದ ತಕ್ಷಣ 2 ಕರೆಕ್ಟ್ ಇದೆ. ಅದು ಟೋಟಲ್ ಕಾವೇರಿನಿಂದ ಆಗೋದು 3. ನಾವು ತ್ರಿರಂಗ ಅಂತಾನೆ ಕರಿತೀವಿ. ಇನ್ನೊಂದು ಎಲ್ಲಿ ಬರುತ್ತೆ? ಆದಿರಂಗ ಶ್ರೀರಂಗಪಟ್ಟಣ, ಮಧ್ಯರಂಗ ಶಿವನ ಸಮುದ್ರ, ಅಂತ್ಯರಂಗ ಶ್ರೀರಂಗಮದಲ್ಲಿ ಇರ್ತಕ್ಕಂಥ ತಮಿಳುನಾಡಲ್ಲಿ. ಇದು 3 ರೀತಿ ಆಗ್ತಕ್ಕಂಥದ್ದು. ದಕ್ಷಿಣದ ಮೈದಾನ ಕರ್ನಾಟಕದ ಅಂದ ತಕ್ಷಣ ಆಕ್ಚುಲಿ ಅವಾಗೆಲ್ಲ ನೀವು ನೋಡಬಹುದು, ಇವೆಲ್ಲ ಈರೋಡು, ಓಕೆ, ಇವೆಲ್ಲ ಏನಿದೆ ಇವೆಲ್ಲ ನಿಮ್ ಕರ್ನಾಟಕದೇ ಆಗಿತ್ತು. ಸೊ ಈ ತರ ನೋಡೋದಾದ್ರೆ ಮೈಸೂರು ಇದ್ರ ಕಾಲದಲ್ಲಿ. ಸೊ ಆಪ್ಷನ್ 3 ತಪ್ಪು ಅಂತ ಹೇಳಬಹುದು. ನೋಡೋಣ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಕಮೆಂಟ್ ಮಾಡಿ. ಅಥವಾ ಆಪ್ಷನ್ 1 ತಪ್ಪ, ಯಾಕಂದ್ರೆ ಇಲ್ಲಿ ಮೈದಾನ ಕೇಳಿದ್ರೆ ಪ್ರಸ್ಥಭೂಮಿ ಅಂತ ಕೊಟ್ಟಿದ್ದಾನೆ. ಸೊ ನನ್ನ ಪ್ರಕಾರ ಆಪ್ಷನ್ 3 ತಪ್ಪು ಅಂತ ಹೇಳ್ಕೋಬಹುದು. ನೋಡ ಇದೆ ಯಾವ ರೀತಿ ಏನ್ ಬರುತ್ತೆ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ತಮ್ಮ ಅನಿಸಿಕೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಇದೆಲ್ಲ ಸೀರೀಸ್ಗಳು. ಎಲ್ಲ ವಿಡಿಯೋಸ್ಗಳು ನಿಮಗೆ ಎಕ್ಸಾಮ್ಸ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ HK ಎಕ್ಸಾಮ್ಸ್ ಅದ್ರ ಇದೆ ಸ್ನೇಹಿತರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.